ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇದು ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ. ಹೊಸ್ತಿಗೆ 2 ದೀಪ ಹಚ್ಚಿಟ್ಬಿಟ್ಟು ಪೂಜೆ ಶುರು ಮಾಡ್ಕೋಬೇಕು. ನಾನು ಮನೆ ದೇವ್ರ ಪೂಜೆ ಮಾಡಿದಾಗಲೇ ಹೊರಗಡೆ ದೀಪ ಹಚ್ಚಿಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಇದಾದಮೇಲೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ. ಎಲ್ಲ ಆದಮೇಲೆ ನಾನು ಪೂಜೆಗೆ ಶುರು ಮಾಡ್ಕೊತಾ ಇದ್ದೀನಿ. ಒಂದು ವೈಭವ ಲಕ್ಷ್ಮಿ ವ್ರತದ ಬುಕ್ನ ತೊಗೋಬೇಕು. ಆ ಬುಕ್ಕಲ್ಲೇ ಎಲ್ಲ ಥರ ಪ್ರೊಸೀಜರ್ ಇರುತ್ತೆ. ನಾವು ಮೊದಲು ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಮೊದಲನೇದಾಗಿ ನಾವು ಗಣೇಶ ಸ್ತುತಿನ ಹೇಳ್ಬೇಕಾಗುತ್ತೆ. ಎರಡೂ ಕೈ ಜೋಡಿಸ್ಕೊಂಡು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ವಿಘ್ನೇಶ್ವರನ್ನ ಪ್ರಾರ್ಥಿಸ್ಕೊಂಡು ಹೂ ಮತ್ತು ಅಕ್ಷತೆನ ಕಳಿಸಿದ ಮೇಲೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ಆಚಮ್ಯ ಮಾಡಬೇಕು. ಅಂದರೆ ಒಂದು ಪಂಚಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಉದ್ದರಣೆಯಿಂದ 3 ಸಲ ನಾವು ನೀರನ್ನು ಕುಡಿಬೇಕಾಗುತ್ತೆ. ಆ ಥರ ಕುಡಿಯೋದ್ರಿಂದ ಅದನ್ನೇ ಆಚಮ್ಯ ಅಂತ ಹೇಳೋದು. ಅದು ಬುಕ್ಕಲ್ಲೇ ಇರುತ್ತೆ. ಆ ಥರ ಮಾಡಲೇಬೇಕು, ಮಾಡಿ ನೀವು ಕೂಡ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಕೈಯಲ್ಲಿ ನೀರು ಹಾಕ್ಕೊಂಡು ಒರೆಸ್ಕೊಬಿಡ್ಬೇಕು. ಅದಾದಮೇಲೆ ಮತ್ತೆ ನಾವು ನಾರಾಯಣನ ಸ್ಮರಣೆ ಮಾಡಲೇಬೇಕು. ಲಕ್ಷ್ಮೀ ಪೂಜೆ ಮಾಡುವಾಗ ನಾರಾಯಣ ಇದ್ದೇ ಇರಬೇಕು ಅನ್ನೋದಕ್ಕೋಸ್ಕರ ನಾರಾಯಣ ಸ್ಮರಣೆ ಅದರಲ್ಲಿ ಇದ್ದೇ ಇರುತ್ತೆ. ಅದು ಏನಂದರೆ ಹೂವು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ ಅಂತ ಅದರಲ್ಲಿ ನಾರಾಯಣ ಸ್ಮರಣೆ ಇರುತ್ತೆ. ನಾರಾಯಣನ ಸ್ಮರಣೆ ಮಾಡಿಕೊಂಡು ನಾರಾಯಣನ ಹತ್ರ ಬೇಡ್ಕೋಬೇಕು. ಅಕ್ಷತೆನ ಹೂವನ್ನ ಘಂಟಾನಾದನ ಮಾಡಿ ಎಲ್ಲ ಕಡೆ ಹಾಕಬೇಕಾಗುತ್ತೆ. ಅದಾದಮೇಲೆ ಸಂಕಲ್ಪ ಮಂತ್ರ ಮುಖ್ಯವಾಗಿರೋದು. ಸಂಕಲ್ಪ ಮಂತ್ರ ಅಂದರೆ ಹೂವು ಅಕ್ಷತೆನ ಒಂದು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂದರೆ ಅದರಲ್ಲಿ ಬುಕ್ಕಲ್ಲೇ ಇರುತ್ತೆ ಸಂಕಲ್ಪ. ಹೂವು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಶುಭೆ ಶೋಭನೆ ಅದೆಲ್ಲ ಇರುತ್ತೆ. ಅದನ್ನ ನಾವು ಹೇಳ್ಕೊಂಡು ಆ ಅಕ್ಷತೆನ ಮತ್ತು ಹೂವನ್ನ ನಾವು ನೀರಲ್ಲಿ ಬಿಡಬೇಕು. ಅದಕ್ಕೆ ಮುಂಚೆ ನಾವು ನಮ್ಮೆಲ್ಲ ಕೋರಿಕೆಗಳನ್ನ ಆ ತಾಯಿ ಹತ್ರ ಬೇಡ್ಕೋಬೇಕು. ನಮ್ಮ ಕೋರಿಕೆ ಏನು, ನಾವು ಎಷ್ಟು ವಾರ ಪೂಜೆ ಮಾಡ್ತೀವಿ ಅಂತ ಆ ಕೋರಿಕೆಗಳನ್ನ ಹೇಳ್ಕೊಂಡು ಒಂದು ಬಟ್ಲಲ್ಲಿ ಆ ಅಕ್ಷತೆನ ನೀರಿಂದ ಬಿಡಬೇಕು. ಅದಾದಮೇಲೆ ಗಣೇಶನಿಗೆ ಪೂಜೆ ಮಾಡ್ಕೋಬೇಕು. ಮುಖ್ಯವಾಗಿ ಗಣೇಶ ಪೂಜೆ ಮೊದಲನೇ ಪೂಜೆ. ಗಣೇಶನಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂದ್ಕೊಂಡು ಗಣೇಶನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಬಾಪ ಗಣೇಶನಿಗೆ ಪೂಜೆ ಮಾಡಿಕೊಂಡು ನಾವು ಬೆಲ್ಲ ಅಥವಾ ಕೊಬ್ಬರಿನ ನೈವೇದ್ಯ ಮಾಡಬೇಕಾಗತ್ತೆ. ಬೆಲ್ಲ ಆದರೂ ಸರಿ, ಕೊಬ್ಬರಿ ಆದರೂ ಸರಿ, ಯಾವುದಾದ್ರೂ ನೈವೇದ್ಯ ಮಾಡ್ಬೋದು. ನಾನು ಬೆಲ್ಲನ ಇಟ್ಕೊಂಡು ನೈವೇದ್ಯ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀರಿಂದ ಪ್ರೋಕ್ಷಣೆ ಮಾಡಿಕೊಂಡು ನೈವೇದ್ಯ ಸಮರ್ಪಯಾಮಿ ಅಂತ ಗಣೇಶನಿಗೆ ತೋರಿಸ್ಬೇಕಾಗುತ್ತೆ. ಈ ಥರ ಉದ್ಧರಣೆಯಿಂದ 3 ಸಲ ನೀರನ್ನು ಹಾಕ್ಕೊಂಡು ನೈವೇದ್ಯ ಸಮರ್ಪಯಾಮಿ ಅಂತ ಗಣೇಶನಿಗೆ ಸಮರ್ಪಿಸಬೇಕು. ಅದಾದಮೇಲೆ ಕಳಶ ಪೂಜೆ ಇರುತ್ತೆ. ಒಂದು ಚೆಂಬಲ್ಲಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂದ್ಕೊಂಡು ಕಲಶ ದೇವತಾಭ್ಯೋ ನಮಃ ಅಂತ ನಾವು ಪೂಜಾ ಸಾಮಗ್ರಿ ಮೇಲೆ, ದೇವ್ರ ಮೇಲೆ ಮತ್ತು ನಮ್ಮ ತಲೆ ಮೇಲೆ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೋಬೇಕು. ಅಂದರೆ ಏನಾದ್ರೂ ಮುಟ್ಟು ಮೈಲಿಗೆ ಏನಾದರೂ ಆಗಿದ್ದರೆ ಅದೆಲ್ಲ ಶುದ್ಧಿ ಆಗುತ್ತೆ ಅಂತ ಅದು. ಆ ಥರ ಪ್ರೋಕ್ಷಣೆ ಮಾಡ್ಕೊಂಡು ಆದಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಧ್ಯಾನ ಮಂತ್ರ ಇರುತ್ತೆ. ಧ್ಯಾನ ಮಂತ್ರನ ಒಂದು ಹೂವು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಂತ್ರ ಮಾಡ್ಕೋಬೇಕು. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತಂತೆ. ಈ ಬುಕ್ಕಲ್ಲೇ ಒಂಥರ ಇದೆ. ಆ ಥರ ಧ್ಯಾನ ಮಂತ್ರ ಮಾಡಿಕೊಂಡು ಕಳಸನ 2 ಕೈಯಿಂದ ಇಟ್ಕೊಂಡು ವೈಭವ ಲಕ್ಷ್ಮೀ ದೇವತಾಭ್ಯೋ ನಮಃ ಆವಾಹಯಾಮಿ ಅಂತ ಲಕ್ಷ್ಮಿನ ಆವಾಹನೆ ಮಾಡಬೇಕು. ಅದಾದಮೇಲೆ ಒಂದು ಹೂವನ್ನು ತಗೊಂಡು ಗಂಧದಿಂದ ಅದ್ಬಿಟ್ಟು ಗಂಧೋದಕನ ಗಂಧಂ ಸಮರ್ಪಯಾಮಿ ಅಂತ ಗಂಧದಿಂದ ತಾಯಿಗೆ ಈ ಥರ ಪ್ರೋಕ್ಷಣೆ ಮಾಡಬೇಕು. ಅದಾದಮೇಲೆ ಒಂದು ಹೂವಿಂದ ಅರಿಶಿನ ಮತ್ತು ಕುಂಕುಮಕ್ಕೆ ಎತ್ಕೊಂಡು ಶ್ರೀ ಶುಭಪ್ರದ ವೈಭವ ಲಕ್ಷ್ಮೀ ಯೇ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂತ ಅರಿಶಿನ ಕುಂಕುಮಕ್ಕೆ ಅದ್ಬಿಟ್ಟು ದೇವ್ರ ಹತ್ರ ಈ ಥರ ಪ್ರೋಕ್ಷಿಸಬೇಕು. ಅದಾದಮೇಲೆ ಶ್ರೀ ವೈಭವ ಲಕ್ಷ್ಮೀ ದೇವತಾಭ್ಯೋ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂದ್ಕೊಂಡು ಹೂವು ಅಕ್ಷತೆನ ದೇವ್ರ ಮೇಲೆ ಹಾಕಬೇಕು ಈ ಥರ. ಮತ್ತು ಶ್ರೀ ಶುಭಪ್ರದ ವೈಭವ ಲಕ್ಷ್ಮಿಯೇ ನಮಃ ನಾನಾ ಪರಿಮಳ
ದ್ರವ್ಯಾಣಿ ಸಮರ್ಪಯಾಮಿ ಅಂತ ನಮ್ಮ ಹತ್ರ ಎಷ್ಟು ಹೂಗಳಿರುತ್ತೋ ಅಷ್ಟು ಹೂವನ್ನ ಬಿಡಿ ಹೂವು ಮಾಡಿಕೊಂಡು ಸಮರ್ಪಣೆ ಮಾಡಬೇಕು. ಇದಾದಮೇಲೆ ಮತ್ತು ಹೂವನ್ನ ಅಕ್ಷತೆನ ಕೈಯಲ್ಲಿ ಹಿಡ್ಕೊಂಡು ದೇವಿ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಹೂವು ಅಕ್ಷತೆನ ಸಮರ್ಪಣೆ ಮಾಡಾದಮೇಲೆ 5 ಅಥವಾ 3 ಬತ್ತಿಯಿಂದ ತಾಯಿಗೆ ಧೂಪಾರತಿ ಮಾಡಬೇಕು. ಆರತಿ ಹಾಡೇ ಇರುತ್ತೆ ಬುಕ್ಕಲ್ಲಿ. ಆರತಿ ಹಾಡಾಡಿಕೊಂಡು ದೇವರಿಗೆ ಈ ಥರ ಆರತಿ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತಂತೆ ದೇವರಿಗೆ. ಕರ್ಪೂರ ಅಥವಾ 5 ಎಳೆ ತುಪ್ಪದ ಬತ್ತಿಯಿಂದನೂ ಆರತಿ ಮಾಡ್ಬೋದು. ಈ ಥರ ಆರತಿ ಮಾಡಿ ಶ್ರೀ ಶುಭಪ್ರದ ವೈಭವ ಲಕ್ಷ್ಮಿಯೇ ನಮಃ ದೀಪಂ ದರ್ಶಯಾಮಿ ಅಂತ ತಾಯಿಗೆ ಧೂಪ ದೀಪನ ತೋರಿಸ್ಬೇಕು. ಈ ಥರ ದೇವರಿಗೆ ತೋರಿಸಿ ಪೂಜೆ ಆರತಿ ಎಲ್ಲ ಮುಗೀತು ಇಲ್ಲಿಗೆ. ಅದೆಲ್ಲ ಆದಮೇಲೆ ನೈವೇದ್ಯನ ಸಮರ್ಪಣೆ ಮಾಡಬೇಕಾಗುತ್ತೆ. ನೈವೇದ್ಯ ಸಮರ್ಪಣೆ ಮಾಡಬೇಕಾದ್ರೂ ಮಂತ್ರ ಇದೆ ಒಂದು. ವೈಭವಲಕ್ಷ್ಮಿ ದೇವತಾಭ್ಯೋ ನಮಃ ಮಹಾನೈವೇದ್ಯ ಸಮರ್ಪಯಾಮಿ ಅಂತ ತಾಯಿಗೆ ನೈವೇದ್ಯನ ತೋರಿಸಿ ಇಡಬೇಕು ಈ ಥರ. ಮತ್ತು ಅಕ್ಷತೆ ಹಾಕ್ಬಿಟ್ಟು ಈ ಥರ ಪಂಚಪಾತ್ರೆಯಿಂದ ಉದ್ದರಣೆಯಲ್ಲಿ ನೀರು ತಗೊಂಡು 3 ಸಲ ಈ ಥರ ದೇವಿಗೆ ತೋರಿಸಿದ್ರೆ ನೈವೇದ್ಯ ಸಮರ್ಪಣೆ ಆಗುತ್ತೆ. ಧೂಪ ದೀಪ ನೈವೇದ್ಯ ಸಮರ್ಪಣೆ ಆಗುತ್ತೆ. ಅದಾದಮೇಲೆ ಒಂದು ತೆಂಗಿನಕಾಯಿನ ಹೊಡ್ಕೋಬೇಕು. ಕಾಯಿ ಹೊಡೆದ್ರೆ ಕಂಟಕ ಕಳೀತು ಅನ್ನೋ ಥರ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದ್ರಿಂದ ನಮಗಿರೋ ಎಲ್ಲ ಕಂಟಕಗಳು ಕಳಿಯುತ್ತಂತೆ. ಹಂಗಾಗಿ ನೈವೇದ್ಯ ಎಲ್ಲ ಆದಮೇಲೆ ಒಂದು ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡ್ಕೊಂಡಾಯಿತು. ಅದಾದಮೇಲೆ ಆರತಿ ಎಲ್ಲ ಮುಗಿದ್ಮೇಲೆ ನಮಗಿವಾಗಿರೋದು ಅಷ್ಟೋತ್ತರ ಶತನಾಮಾವಳಿ ಬುಕ್ಕಲ್ಲೇ ಇರುತ್ತೆ. ಶ್ರೀ ವೈಭವಲಕ್ಷ್ಮಿ ಅಷ್ಟೋತ್ತರ ಅಂತ ಇರುತ್ತೆ. ಅಷ್ಟೋತ್ತರನ ಹೂವಲ್ಲಾದರೂ ಮಾಡ್ಕೋಬೋದು ಅಥವಾ ಕುಂಕುಮದಲ್ಲಿ ಆದರೂ ಅರ್ಚನೆ ಮಾಡ್ಕೋಬೋದು. ಹೂವಲ್ಲಿ ಮಾಡ್ಕೊಳ್ಳೋಕ್ಕೆ ನನಗಲ್ಲಿ ತುಂಬ ಜಾಗ ಚಿಕ್ಕದಿದೆ. ಹೂವು ಎಲ್ಲ ಕೆಳಗಡೆ ಬೀಳುತ್ತೆ. ಹಾಗಾಗಿ ನಾನು ಪ್ರತಿ ವಾರವೂ ಕುಂಕುಮ ಅರ್ಚನೆ ಮಾಡ್ಕೊಳ್ಳೋದು. ಒಂದು ವೀಳ್ಯದೆಲೆ ಮೇಲೆ ಒಂದು 5 ರೂಪಾಯಿ ಕಾಯಿನೋ ಅಥವಾ ಬೆಳ್ಳಿ ಕಾಯಿನೋ ಅಥವಾ ಅಡಿಕೆ ಬೆಟ್ಟಡಿಕೆ ಬರುತ್ತಲ್ಲ ಅದಾದರೂ ಸರಿ, ಅದರಲ್ಲಾದರೂ ಮಾಡ್ಕೋಬೋದು. ನಾನು ಪ್ರತಿ ವಾರವೂ ಈ ಥರ ಕುಂಕುಮ ಅರ್ಚನೆನ ಕುಂಕುಮದಲ್ಲೇ ಮಾಡ್ಕೊಳ್ಳೋದು. ಅರ್ಚನೆ ಎಲ್ಲ ಮುಗಿದ ಮೇಲೆ ಕರ್ಪೂರದಿಂದ ತಾಯಿಗೆ ಆರತಿ ಮಾಡಬೇಕು. ಅಂದರೆ ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿ ಈ ಥರ ತಾಯಿಗೆ ತೋರಿಸಿ ಮಹಾ ನೀರಾಂಜನಂ ಸಮರ್ಪಯಾಮಿ ಅಂತ ತಾಯಿಗೆ ಆರತಿನ ತೋರಿಸಿ ಎಲ್ಲರೂ ಆರತಿ ತಗೊಂಡು ಮತ್ತು ಪುನಃ ಪೂಜಾಂ ಸಮರ್ಪಯಾಮಿ ಅಂತ ಇಡಿಗಾಯಿನ ತಾಯಿಗೆ ತೋರಿಸ್ಬೇಕಂತೆ. ಅಂದರೆ ಈ ಇಡಿಗಾಯಿ ನಾವು ಇನ್ನು ಮುಂದೆ ವ್ರತನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಇಡಿಗಾಯಿನ ತೋರಿಸ್ಬೇಕು. ಪೂರ್ಣ ಫಲಂ ಸಮರ್ಪಯಾಮಿ ಅಂತ ತೋರಿಸಾದ್ಮೇಲೆ ಮತ್ತು ಪ್ರದಕ್ಷಿಣೆ ನಮಸ್ಕಾರ ಇರುತ್ತೆ. ಅದು ಕೂಡ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳ್ಕೊಂಡು 3 ಅಥವಾ 5 ಪ್ರದಕ್ಷಿಣೆ ಮಂತ್ರ ಹಾಕಿದ್ರೆ ಪೂಜೆ ಮುಗಿಯುತ್ತೆ. ಪೂಜೆ ಮುಗಿದಾದ್ಮೇಲೆ ಬಂದಿರೋಂಥ ಮುತ್ತೈದೆಯರಿಗೆ 2 ಅಥವಾ 3 ಜನಕ್ಕೂ ಅರಿಶಿನ ಕುಂಕುಮನ ತಾಂಬೂಲನ ಕೊಟ್ಟು ಅವರಿಗೆ ಸತ್ಕಾರ ಮಾಡಬೇಕು. ಕೊನೆ ವಾರದಲ್ಲಿ 8 ಜನಕ್ಕೂ ಬುಕ್ಕನ್ನ ಕೊಟ್ಬಿಟ್ಟು ಅವ್ರಿಗೆ ಊಟ ಹಾಕ್ಬಿಟ್ಟು ಸತ್ಕಾರ ಮಾಡಬೇಕಂತೆ. ಸ್ಟಾರ್ಟಿಂಗ್ ವಾರಗಳಲ್ಲೆಲ್ಲ 2 3 ಜನಕ್ಕೆ ಕೊಟ್ಟರೆ ಸಾಕು. ನಾನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಎಲ್ಲರೂ ಹೋದರು. ಅದಾದಮೇಲೆ ಸಾಯಂಕಾಲ 8 ಗಂಟೆ 9:30 ಅಷ್ಟೊತ್ತಿಗೆ ನಾನು ಕೆಂಪಾರತಿ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ದೃಷ್ಟಿ ಆಗಿರುತ್ತಲ್ವ ದೇವಿಗೆ, ಈ ಥರ ಕೆಂಪಾರತಿನ ಮಾಡಿಬಿಟ್ಟು ಆರತಿನ ಎತ್ತಿ ಹಾಡು ಹೇಳ್ಕೊಂಡು ಕೂಡ ಆರತಿ ಎತ್ಬೋದು. ನಂಗೆ ಹಾಡು ಬರೋದಿಲ್ಲ, ಹಂಗೆ ಆರತಿ ಮಾಡ್ತಾಯಿದ್ದೀನಿ. ಆರತಿ ಮಾಡಿಕೊಂಡು ಆ ಆರತಿನ ತೊಗೊಂಡೋಗಿ ಆಚೆ ಹೊಸ್ಲ ಹತ್ರ ಹಾಕ್ತೀನಿ. ನಾನು ಗಿಡದ ಹತ್ರನೂ ಹಾಕ್ಬೋದು, ಯಾರು ತುಳಿದೇ ಇಲ್ದಿರೋ ಜಾಗಕ್ಕೆ ಹಾಕಬೇಕು ಅದನ್ನು. ಇಲ್ಲಿಗೆ ಇವತ್ತಿನ ವೈಭವಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿ ಮುಗೀತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ.